ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ಸ್ನೇಹಿತರೆ, ನಾನು ನಿಮ್ಗೆ ಇವತ್ತು ಫೆಬ್ರವರಿ ತಿಂಗಳ ಟ್ಯಾರೋಟ್ ಸಂದೇಶ ಏನಿದೆ ಅಂತ ತಗೊಂಡ್ ಬಂದಿದ್ದೀನಿ. ಏನಿದೆ ಆ ಸಂದೇಶದಲ್ಲಿ ಅಂತ ಅಂದ್ರೆ, ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಗೊಂದಲ ಇರಬಹುದು ಅಥವಾ ಭಯ ಇರಬಹುದು. ಆದ್ರೆ ನೆನ್ಪಿಟ್ಕೊಳ್ಳಿ, ಈ ವಿಡಿಯೋ ನೀವು ನೋಡ್ತಿದ್ದೀರಿ ಅಂತಂದ್ರೆ ಬಾಬಾ ನಿಮ್ಗೆ ಏನೋ ಒಂದು ದಾರಿ ತೋರಿಸೋದಕ್ಕೋಸ್ಕರನೇ ಈ ವಿಡಿಯೋ ನನ್ನ ಮೂಲಕ ನಿಮ್ಗೆ ಮಾಡಿ ತಿಳಿಸ್ತಿದ್ದಾರೆ. ಓಕೆನಾ? ಈ ತಿಂಗಳು ನಿಮ್ಮ ವೃತ್ತಿ ಜೀವನ ಆಗಿರ್ಲಿ, ಪ್ರೀತಿ, ಆರೋಗ್ಯ ಏನಿದೆ ಅನ್ನೋದು ಟ್ಯಾರೋಟ್ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. ಶಾಂತವಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ನೀವು ಇಷ್ಟಪಟ್ಟಿರ್ತಕ್ಕಂತಹ ಬಾಬಾ ಅಥವಾ ಮತ್ತಿನ್ಯಾವುದೇ ದೇವರನ್ನ ಪ್ರಾರ್ಥಿಸ್ಕೊಂಡು ಈ ಒಂದು ಸಂದೇಶನ ಕೇಳಿ. ಓಕೆನಾ? ಇದು ಬರೀ ಭವಿಷ್ಯ ಅಷ್ಟೇ ಅಲ್ಲ, ಇದು ನಿಮ್ಮ ಜೀವನನ ಬದಲಿಸೋ ಒಂದು ದೈವಿಕ ಮಾರ್ಗದರ್ಶನ ಅಂತಾನೆ ಹೇಳ್ಬಹುದು ಸ್ನೇಹಿತರೆ. ಈ ಫೆಬ್ರವರಿ ತಿಂಗಳಲ್ಲಿ ಏನೆಲ್ಲ ಬದಲಾವಣೆ ತರ್ತಿದೆ ಅನ್ನೋದು, ಆಮೇಲೆ ನಿಮ್ ಕೆರಿಯರ್ ನಲ್ಲಿ ಏನೆಲ್ಲ ಒಳ್ಳೆ ಬ್ರೇಕ್ ಸಿಗುತ್ತಾ, ಒಳ್ಳೆ ಬದಲಾವಣೆ ಸಿಗುತ್ತಾ, ಏನಾದ್ರು ಟರ್ನಿಂಗ್ ಪಾಯಿಂಟ್ ಏನಾದ್ರು ಸಿಗ್ತಿದ್ಯಾ ಅನ್ನೋದನ್ನ ನೋಡೋಣ ಸ್ನೇಹಿತರೆ. ಅದರ ಜೊತೆಗೆ ನಿಮ್ಮ ಮನ್ಸಿನ ಮಾತು ಯಾರಾದ್ರೂ ಆಲ್ಸೋರು ಇದ್ದಾರಾ, ನಿಮ್ಮ ಮನ್ಸಲ್ಲಿ ಏನೆಲ್ಲ ಗೊಂದಲಗಳು, ಕನ್ಫ್ಯೂಷನ್ಸ್ ಗಳಿದಾವೋ ಅದಕ್ಕೆಲ್ಲ ಕ್ಲಾರಿಟಿ ಆದಷ್ಟು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ಮೂಲಕ ಸ್ನೇಹಿತರೆ. ಹಾಗಾದ್ರೆ ಹೆಚ್ಚಿನ ಟೈಮ್ ನ ವೇಸ್ಟ್ ಮಾಡದೆ ಇವತ್ತಿನ ಟ್ಯಾರೋಟ್ ಸಂದೇಶನ ಪ್ರಾರಂಭಿಸೋಣ. ಮನಸ್ಸಿಂದ ನೀವು ಬಾಬಾರವರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತಿನ ಟ್ಯಾರೋಟ್ ಸಂದೇಶನ ಕೇಳಿ. ಸ್ನೇಹಿತರೆ, ಫೆಬ್ರವರಿ ತಿಂಗಳಲ್ಲಿ ನೀವು ಜಾಬಿನ ವಿಷಯವಾಗಿ ಏನಾದರೂ ಪ್ರಯತ್ನ ಮಾಡ್ತಿದ್ದೀರಿ ಅಂತ ಅಂದ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾಕೆ ಅಂದ್ರೆ ಇಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ಅನ್ನೋ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಶ್ರಮಕ್ಕೆ ತಕ್ಕನಾದ ಫಲ ಸಿಗುತ್ತೆ, ಆ ಸಮಯ ಇದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ ಪ್ರಮೋಷನ್ಗೋಸ್ಕರ ನೀವೇನಾದ್ರೂ ಕಾಯ್ತಾ ಇದ್ರಿ ಅಂದ್ರೆ ಖಂಡಿತವಾಗ್ಲಿ ಪ್ರಮೋಷನ್ ಅನ್ನೋದು ಸಿಗುತ್ತೆ. ಬಿಗ್ ಹ್ಯಾಪಿ ಚೇಂಜಸ್ ಅನ್ನೋದು ನಿಮ್ ಜೀವನದಲ್ಲಿ ಖಂಡಿತವಾಗ್ಲೂ ಇದೆ ಅಂತ ಹೇಳ್ಬಹುದು. ಆಮೇಲೆ ಬೇರೆ ಜಾಬ್ಗೆ ನೀವೇನಾದ್ರೂ ಸರ್ಚ್ ಮಾಡ್ತಿದ್ರಿ ಅಥವಾ ಸ್ವಿಚ್ ಆಗ್ಬೇಕು, ಬೇರೆ ಕಡೆ ಕಂಪ್ನಿಗೆ ಹೋಗ್ಬೇಕು, ಬೇರೆ ಊರಿಗೆ ಕೆಲಸದ ನಿಮಿತ್ತ ಬೇರೆ ದೇಶಕ್ಕೆ, ರಾಜ್ಯಕ್ಕೆ ಹೋಗ್ಬೇಕಂತ ಅನ್ಕೊಂಡಿರೋ ಆಸೆನೂ ಈಡೇರುತ್ತೆ. ಚೇಂಜಸ್ ಅಂತ ಕೇಳ್ತಿರಲ್ಲ, ಆ ಚೇಂಜ್ ಈ ಟೈಮ್ ನಲ್ಲೇ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಈ ತಿಂಗಳು ಅದಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾಕಂದ್ರೆ ಚೇಂಜಸ್ ಅನ್ನೋದು ಅದನ್ನು ಸಹಿತ ಸೂಚಿಸುತ್ತೆ ಸ್ನೇಹಿತರೆ. ಇನ್ನೊಂದು ಹೊಸ ಕೆಲ್ಸಕ್ಕೆ ಸೇರ್ಬೇಕು ಅನ್ನೋ ಆಸೆ ಇತ್ತಂದ್ರೆ ಖಂಡಿತವಾಗ್ಲೂ ಅದು ಈಡೇರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾರೆಲ್ಲ ಜಾಬ್ಗೆ ಟ್ರೈ ಮಾಡ್ತಿದ್ದೀರೋ ಅವರು ನಿಮ್ಮನ್ನ ನೀವು ಕೆಲವೊಂದು ವಿಚಾರಗಳಲ್ಲಿ, ಬಿಹೇವಿಯರ್ ನಲ್ಲಿ ಅಥವಾ ನಿಮ್ಮ ಒಂದು ಎಫರ್ಟ್ ಹಾಕ್ತಾ ಇರೋ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಜಾಬ್ ಕೂಡ ನಿಮ್ಗೆ ಈ ತಿಂಗಳು ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ತುಂಬಾ ಜನ ಜನವರಿನಲ್ಲಿ ಹೂಡಿಕೆ ಮಾಡಿರ್ತೀರ ಅಲ್ವಾ, ಅಂಥವ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ ಸಾಕಷ್ಟು ಜನ ಲಾಸಸ್ನ ಮಾಡ್ಕೊಂಡ್ಬಿಟ್ಟಿದ್ದೀರ. ಹಾಗಾಗಿ ಸ್ವಲ್ಪ ಪಾಸಿಟಿವ್ ಆಗಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಗ ಮತ್ತೆ ದುಡ್ಕೋದಕ್ಕೆ ಹೋಗಬೇಡಿ. ಮತ್ತೆ ಜನವರಿನಲ್ಲಿ ಅಷ್ಟು ಲಾಸ್ ಆಗಿದೆ, ನಾನು ಇವಾಗ ರಿಕವರಿ ಮಾಡ್ಕೊಳ್ಳೇಬೇಕು ಅಂಥೇಳಿ ದುಡ್ಕೋದು ಆ ಥರ ಎಲ್ಲ ಮಾಡೋದ್ರಿಂದ ನಿಮಗೆ ಲಾಸಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಸ್ವಲ್ಪ ಮೈಂಡ್ನ ಕಾಮಾಗಿ ಇಟ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ಪಾಸಿಟಿವ್ ಆಗಿರಿ. ಈಗ ಸ್ವಲ್ಪ ಹೋಲ್ಡಲ್ಲಿರಿ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದಕ್ಕೆ ಅಂತಲೇ ಒಂದು ಒಳ್ಳೆ ಆಪರ್ಚುನಿಟಿನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಆ ಆಪರ್ಚುನಿಟಿನ ನೀವು ಕರೆಕ್ಟಾಗಿ ಬಳಸ್ಕೊಂಡ್ರಿ ಅಂದರೆ ಅದು ಈ ತಿಂಗಳ ಕೊನೆಯಲ್ಲಿ ಬರುತ್ತೆ ಆ ಆಪರ್ಚುನಿಟಿ. ಅದನ್ನು ನೀವು ಕರೆಕ್ಟಾಗಿ ಬಳಸ್ಕೊಂಡ್ರಿ ಅಂದರೆ ಖಂಡಿತವಾಗ್ಲೂ ನೀವು ಇನ್ವೆಸ್ಟ್ಮೆಂಟಲ್ಲಿ ಏನು ಲಾಸಸ್ನ ಮಾಡ್ಕೊಂಡಿದ್ರೆ ಅದು ರಿಕವರಿ ಆಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಆತುರ ಪಡೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ ಯಾರಾದರೂ ಹೊಸ ಬಿಸ್ನೆಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದ್ರ ಬಗ್ಗೆ ಹೆಚ್ಚಿನದಾಗಿ ನಾಲೆಡ್ಜ್ನ ಗಳಿಸ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಾಲೆಡ್ಜ್ನ ಇಟ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡಿ ನಿಮ್ಮ ಕಡೆ ಕ್ಯಾಪಿಟಲ್ ಎಷ್ಟಿದೆ ಅನ್ನೋದನ್ನ ನೋಡ್ಕೊಳ್ಳಿ. ಅದಕ್ಕೆ ತಕ್ಕನಾದ ಕರೆಕ್ಟಾಗಿ ಬಡ್ಜೆಟ್ ಪ್ಲ್ಯಾನಿಂಗ್ ಮಾಡಿಕೊಂಡು ಆಮೇಲೆ ನೀವು ಬಿಸ್ನೆಸ್ಸಿಗೆ ಕೈ ಹಾಕೋದು ಒಳ್ಳೆಯದು. ಸರಿಯಾಗಿ ತಿಳ್ಕೊಂಡಿಲ್ದಂಗೆ ನೀವು ಏನು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಾಗಲಿ, ಬಿಸ್ನೆಸ್ನ ಮಾಡೋದಾಗಲಿ ಮಾಡೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದಕ್ಕೆ ಒಳ್ಳೆ ಅವಕಾಶಗಳನ್ನು ಕೊಡ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ ಇನ್ನೊಂದೇನೆಂದರೆ ಲಾಸ್ಟ್ ಯಾರು ಬಿಸ್ನೆಸ್ಗಳನ್ನು ನೀವು ಮಾಡಿದ್ದೀರೋ ಲಾಸಸ್ ಏನಾದರೂ ಆಗೈತಂದ್ರೆ ನೋ ನೀಡ್ ಟು ವರಿ. ಇವಾಗ ನೀವು ಚಿಂತೆ ಮಾಡಿ ಪ್ರಯೋಜನ ಇಲ್ಲ, ದುಡುಕ್ ಬಿಟ್ಟಿದ್ದೀರಾ. ಆದರೆ ಸ್ವಲ್ಪ ತಾಳ್ಮೆಯಿಂದ ಇರಿ, ಖಂಡಿತವಾಗ್ಲೂ ನಿಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಗಲೂ ಏನು ಕಾಲ ಮಿಂಚಿಲ್ಲ. ಅದಕ್ಕೋಸ್ಕರ ನೀವು ಸ್ವಲ್ಪ ಈಗೇನು ತಪ್ಪು ಮಾಡಿದ್ರಲ್ಲ, ಎಲ್ಲಿ ಏನು ಮಿಸ್ಟೇಕ್ ಆಗಿದೆ ಅನ್ನೋದನ್ನು ನೋಡ್ಕೊಳ್ಳಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳಿ. ಇನ್ನೂ ಹೆಚ್ಚಿನದಾಗಿ ನಾಲೆಡ್ಜ್ನ ಗಳಿಸ್ಕೊಂಡು ನೀವೇನು ಬಿಸ್ನೆಸ್ ಮಾಡ್ತಿರಲ್ಲ ಇನ್ನೂ ಹೆಚ್ಚಿನದಾಗಿ ಹೇಗೆ ಸರಿ ಮಾಡಬಹುದು, ಅಲ್ಲಿ ಹೊಸದನ್ನು ಏನನ್ನೇ ಆ್ಯಡ್ ಮಾಡಿ ಬದಲಾವಣೆಯನ್ನು ಮಾಡ್ಕೋಬಹುದು, ಈಗ ಇಂಪ್ರೂವ್ಮೆಂಟ್ನ ಮಾಡ್ಕೊಳ್ಳೋದು. ಓಕೆನಾ? ಇಂಪ್ರೂವ್ಮೆಂಟ್ನ ನೀವು ಮಾಡ್ಕೊಂಡ್ರಿ ಅಂದರೆ ಖಂಡಿತವಾಗ್ಲೂ ನಿಮ್ಮ ಬಿಸ್ನೆಸ್ ಚೆನ್ನಾಗಾಗುತ್ತೆ, ಗ್ರೋತ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ.
ತುಂಬ ಜನರಿಗೆ ಮಕ್ಕಳ ವಿಷಯದ ಬಗ್ಗೆ ಬಹಳನೇ ಕ್ವಶನ್ಸ್ಗಳಿರುತ್ತವೆ. ಅದರಲ್ಲಿ ಕೆಲವೊಂದು ಪ್ರಶ್ನೆಗೆ ಇಲ್ಲಿ ಬಾಬಾ ಏನು ಉತ್ತರ ಕೊಡ್ತಿದ್ದಾರೆ ಅಂತ ನೋಡೋಣ. ಮಕ್ಕಳಿಗೆ ಕೋಪ ಜಾಸ್ತಿ ಇರುತ್ತೆ, ಹೇಳಿದ ಮಾತು ಕೇಳೋದಿಲ್ಲ, ವಯಸ್ಸಿಗೆ ಬಂದ ತಕ್ಷಣ ಅವ್ರದ್ದೇ ಅವರ ಹಠಮಾರಿತನ, ಅವ್ರದ್ದೇ ಒಂದು ಲೈನಲ್ಲೇ ಅವ್ರ ಬಾರ್ಡರ್ನಲ್ಲೇ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರನ್ನ ಬದಲಾಯಿಸೋದಕ್ಕಾಗುತ್ತಾ, ಅವರಲ್ಲಿ ಬದಲಾವಣೆ ಏನಾದರೂ ಬರುತ್ತಾ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ಬದಲಾವಣೆ ಬರುತ್ತೆ, ಅದನ್ನು ನೀವು ಹ್ಯಾಂಡಲ್ ಮಾಡೋದು ನಿಮ್ಮ ಕೈನಲ್ಲಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾ. ನೀವು ಅವ್ರ ಮನಸ್ಸನ್ನ ಹೊಲಿಸೋದಕ್ಕೆ ಪ್ರಯತ್ನ ಮಾಡಿ ಕುತ್ಕೊಳ್ಳಿ, ಫ್ರೆಂಡ್ಸ್ ಥರ ಇರಿ ಅವ್ರ ಜೊತೆಗೆ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳಿ, ಅವ್ರ ಫ್ರೆಂಡ್ಸ್ ಬ್ಯಾಕ್ಗ್ರೌಂಡಲ್ಲಿ ಹೋಗ್ಬಿಟ್ಟು ವಿಚಾರಿಸ್ರಿ. ಆದಷ್ಟು ಅವರಿಗೆ ಮೆಡಿಟೇಷನ್ನ ಮಾಡೋದಕ್ಕೆ ಸಜೆಸ್ಟ್ ಮಾಡಿ. ಇದರಿಂದ ಅವ್ರ ಮನಸ್ಸು ಸ್ವಲ್ಪ ತಿಳಿ ಆಗುತ್ತೆ, ಚಂಚಲತೆ ಇರುತ್ತೆ. ಈ ಏಜ್ನಲ್ಲಿ ಸ್ವಲ್ಪ ಚಂಚಲತೆ ಕಾಮನ್ ಅಲ್ವಾ ಮಕ್ಕಳಿಗೆ. ಹಾಗಾಗಿ ಅವ್ರಿಗೆ ಮೆಡಿಟೇಷನ್ನಿಂದ ಅವ್ರ ಕೆಲವೊಂದು ಪ್ರಶ್ನೆಗಳಿಗೆ ಅವ್ರಿಗೂ ಉತ್ತರ ಸಿಗುತ್ತೆ. ಅದರಿಂದ ಅವರು ಬದಲಾವಣೆ ಆಗೋದನ್ನು ನೋಡ್ತೀರಾ ನೀವು. ನೋಡಿದಾಗ ನಿಮಗೆ ಸಮಾಧಾನವೂ ಆಗುತ್ತೆ. ಅವರು ಹೇಳಿದ ಮಾತು ಕೇಳೋದೇ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಕೇಳೋ ಹಾಗೆ ಮಾಡೋಷ್ಟು ಕೆಪಾಸಿಟಿ ನಿಮ್ಮ ಒಳಗಡೆ ಇದೆ. ಅದಕ್ಕೇ ಬಾಬಾ ನಿಮಗೆ ಇಟ್ಸ್ ಅಪ್ ಟು ಯು ಅಂತ ಇಲ್ಲಿ ಹೇಳ್ತಾ ಇರೋದು. ನಿಮ್ಮ ಕೈನಲ್ಲಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸಾಯಿ ಸಚ್ಚರಿತೆನಾದರೂ ಓದೋದಕ್ಕೆ ಹೇಳಿ ಅವರಿಗೆ. ಖಂಡಿತವಾಗ್ಲೂ ಇದರಿಂದನೂ ಅವ್ರಿಗೆ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಅವರು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸೋದು ನಿಮ್ಮ ಕೈನಲ್ಲಿದೆ. ಹೇಗೆ? ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ಕೊಡಿ, ಮೈಂಡ್ ಪವರ್ ಬಗ್ಗೆ ಹೇಳಿ. ಈಗ ಉದಾಹರಣೆ ಹೇಳೋದಾದರೆ, ನಾನೇ ನನ್ನ ಮಗನಿಗೆ ಹೇಳ್ತಿರ್ತೀನಿ, ನಿನ್ನ ಕೈನಲ್ಲಿ ಆಗಲ್ಲ ಅಂತ ಯಾವುದೂ ಇಲ್ಲ, ಎಲ್ಲನೂ ಒಳ್ಳೆಯದನ್ನು ನೀನು ಪ್ರಯತ್ನ ಮಾಡ್ತೀಯ ಅಂದರೆ ಹಾಗೆ ಆಗುತ್ತೆ, ನೀನು ಜಾಣ ಅಂತ ನಾನು ಪಾಸಿಟಿವ್ ಆಗಿ ಹೇಳಿದರೆ ಅವನಿಗೇನೋ 100 ಆನೆ ಬಲ ಬಂದಷ್ಟು ಖುಷಿ ಪಡ್ತಾನೆ. ಅವನು ಕೆಲವೊಂದು ವಿಚಾರದಲ್ಲಿ ಅವನು ಕೂಡ ಹಠ ಮಾಡ್ತಾನೆ. ಅವಾಗ ನಾನು ಹೇಳ್ತೀನಿ, ನೀನು ಹಠ ಮಾಡೋದ್ರಿಂದ ಪ್ರಯೋಜನ ಏನೂ ಇಲ್ಲ, ಅದು ಇನ್ನೂ ತಪ್ಪನ್ನ ಹೆಚ್ಚು ಆಗೋದಕ್ಕೆ ಜಾಸ್ತಿ ಚಾನ್ಸಸ್ನ ನೀನೇ ಕೊಡ್ತೀಯ, ಅದ್ರ ಬದಲು ಹೀಗೆ ಮಾಡು ಅಂತ ನಾನು ಅವನಿಗೆ ಸಜೆಷನ್ಸ್ನ. ಮಕ್ಕಳ ಮನಸ್ಸನ್ನು ಅವ್ರ ಬ್ರೈನ್ನ ವಾಶ್ ಮಾಡೋದಕ್ಕೆ ನಮ್ಮಂತೆ ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ನಮ್ಮೊಳಗಡೆ ಇರುತ್ತೆ. ನಾವು ಅದಕ್ಕೆ ದಾರಿನ ಕಂಡ್ಕೋಬೇಕು, ನಾವು ಕರೆಕ್ಟಾಗಿ ಯೋಚನೆ ಮಾಡಬೇಕು. ಯೂಟ್ಯೂಬ್ನಲ್ಲಿ ಮಕ್ಕಳಿಗೋಸ್ಕರನೇ ಮಕ್ಕಳನ್ನು ಹೇಗೆ ಬದಲಾವಣೆ ಮಾಡ್ಕೊಳ್ಳೋದು, ಅವರನ್ನು ನಮ್ಮ ದಾರಿಗೆ ತೊಗೊಂಬರೋದು ಹೇಗೆ ಅನ್ನೋದಕ್ಕೆ ಸಾಕಷ್ಟು ವಿಡಿಯೋಗಳಿರ್ತವೆ, ನೋಡ್ರಿ. ಇದು ಒಂದು ಸಜೆಷನ್ ಕೂಡ. ಇದರಿಂದನೂ ನಿಮ್ಮ ಮಕ್ಕಳ ಮನಸ್ಸನ್ನು ಪರಿವರ್ತನೆ ಮಾಡೋದಕ್ಕೆ ನಿಮಗೂ ಕೂಡ ಅದು ಸಹಾಯ ಆಗುತ್ತೆ. ಒಟ್ಟಾರೆಯಾಗಿ ಹೇಳೋದೇನು ಅಂದರೆ, ಖಂಡಿತವಾಗ್ಲೂ ಅವ್ರ ಬದಲಾವಣೆ ಅನ್ನೋದು ಅವ್ರ ಒಳಗಡೆ ಇದೆ. ಅದನ್ನು ನೀವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಆಗೇ ಆಗ್ತಾರೆ. ಅವರು ಶಾಂತವಾಗಿ ಇದ್ದು ಅವ್ರ ಕೋಪನ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಜೊತೆ ಚೆನ್ನಾಗಿರಬೇಕು, ಎಲ್ಲರ ಜೊತೆ ಚೆನ್ನಾಗಿರ್ಬೇಕಂದ್ರೆ ಮೆಡಿಟೇಷನ್ನ ಮಾಡಿಸ್ರಿ ಅವ್ರ ಕೈನಲ್ಲಿ. ಅಥವಾ ನೀವೇ ಮೆಡಿಟೇಷನ್ ಮಾಡೋದ್ರ ಮೂಲಕ ನಿಮ್ಮ ಮಕ್ಕಳನ್ನು ಪಾಸಿಟಿವ್ ಆಗಿ ಕಂಟ್ರೋಲಾಗಿ ತಗೋಬಹುದು. ಹೇಗೆ ಅಂತಂದರೆ, ಮೆಡಿಟೇಷನಲ್ಲಿ ನೀವು ನಿಮ್ಮ ಮಗುನ ಕರೆದ್ಬಿಟ್ಟು ಮನಸ್ಸಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು. ಓಕೆನಾ? ನನ್ನ ಮಗು ಈಗ ನನ್ನ ಪಕ್ಕದಲ್ಲೇ ಕೂತಿದೆ, ಅವ್ರಿಗೆ ನಾವು ಯಾವೆಲ್ಲ ವಿಷಯಗಳಿಗೆ ನೆಗೆಟಿವ್ ಆಗಿದ್ದಾರೋ ಅದನ್ನು ನಾವು ಪಾಸಿಟಿವ್ ಆಗಿ ಹೇಳೋದು. ನನ್ನ ಮಗು, ನೀನು ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೋ, ನೀನು ಇಷ್ಟೊಂದು ಕೋಪ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ, ನಾನು ನಂಬಿರೋ ಬಾಬಾ, ನೀವು ನನ್ನ ಕಣ್ಣೆದುರಿಗೆ ಇದ್ದೀರಿ ತಂದೆ, ನನ್ನ ಮಗನಲ್ಲಿರೋ ಕೋಪನೆಲ್ಲ ತಗೊಂಡ್ಬಿಡಿ, ನೀವು ಅವನಲ್ಲಿ ನಿಮ್ಮಲ್ಲಿರೋಷ್ಟು ತಾಳ್ಮೆ ಅವನಲ್ಲಿ ಕೊಟ್ಬಿಡಿ ಅಂತೇಳಿ ನೀವು ಪಾಸಿಟಿವ್ ಆಗಿ ಈ ಮೆಡಿಟೇಷನ್ನ ಈ ಥರ ಹೇಳ್ಕೊಂಡು ನೀವು ಮಾಡ್ತಾ ಬನ್ನಿ. ಒಂದು 5ರಿಂದ 10 ನಿಮಿಷ ನೀವು ಕುತ್ಕೊಂಡು ಈ ಮೆಡಿಟೇಷನ್ ಈ ರೀತಿಯಾಗಿ ನೀವು ಹೀಲಿಂಗ್ ಮ್ಯೂಸಿಕ್ ಹಾಕ್ಕೊಂಡು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನೀವೇ ನೋಡ್ತೀರ ನಿಮ್ಮ ಮಗುನಲ್ಲಿ ಆಗ್ತಕ್ಕಂಥ ಬದಲಾವಣೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಎಷ್ಟು ಅದ್ಭುತವಾಗಿ ಬದಲಾವಣೆ ಅನ್ನೋದು ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಇದು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆನಾ? ಖಂಡಿತವಾಗ್ಲೂ ಈ ರೆಮಿಡಿನ ಮಾಡಿ. ನಿಮ್ಮ ಮಕ್ಕಳಲ್ಲಿ ಯಾವುದೇ ವಿಷಯಕ್ಕೆ ಬದಲಾವಣೆ ಬೇಕಾ, ಅವರು ಚೆನ್ನಾಗಿ ಓದ್ತಿಲ್ವಾ, ಮೆಡಿಟೇಷನಲ್ಲಿ ನೀವೇ ಇನ್ವೈಟ್ ಮಾಡಿ ಅವರನ್ನು. ಅವ್ರ ಸೌಲ್ನ ಇನ್ವೈಟ್ ಮಾಡಬಹುದು. ಅವ್ರ ಸೌಲ್ನ ನೀವು ಇನ್ವೈಟ್ ಮಾಡಿ ಅಲ್ಲಿ ನೀವು ಹೇಗೆ ಬೇಕೋ ಹಾಗೆ ನಿಮ್ಮ ಮಕ್ಕಳನ್ನ ನೀವು ಕನ್ವರ್ಟ್ ಮಾಡ್ಕೋಬಹುದು. ಪಾಸಿಟಿವ್ನಲ್ಲಿ ವೇ ಆಗಿತ್ತು ಅಂದರೆ, ಮತ್ತು ಇನ್ನೊಂದೇನೆಂದರೆ ಸದುದ್ದೇಶಕ್ಕಾಗಿತ್ತು ಅಂದರೆ ಖಂಡಿತವಾಗ್ಲೂ ಇದು 100% ವರ್ಕ್ ಆಗುತ್ತೆ. ಇದನ್ನು ಮಾಡಿ ನೋಡಿ ನಿಮ್ಮ ಮಕ್ಕಳಿಗೆ. ಈ ಒಂದು ರೆಮಿಡಿ ನೀವು ಮಾಡೋದ್ರಿಂದ ಬದಲಾವಣೆ ಖಂಡಿತವಾಗ್ಲೂ ಸಾಧ್ಯ ಇದೆ. ತುಂಬ ಜನರಿಗೆ ಇನ್ನೊಂದು ಟೆನ್ಷನ್ ಏನಿರುತ್ತೆ ಅಂತಂದರೆ, SSLC ಸೆಕೆಂಡ್ ಇಯರ್ ಎಕ್ಸಾಮ್ ಬರೀತಿರ್ತಾರೆ. ಅದು ಒಂದು ಟೆನ್ಷನ್ ನಿಮ್ಗಳಿಗೆ. ನನ್ನ ಮಗ ಅಥವಾ ಮಗಳಿಂದ ರಿಸಲ್ಟ್ ಏನಾಗುತ್ತೋ, ಹೇಗೆ ಓದ್ತಿದ್ದಾರೋ, ಅಥವಾ ಕಮ್ಮಿ ಪ್ರಿಪ್ರೇಟ್ರಿನಲ್ಲಿ ಕೆಲವೊಂದನ್ನು ಫೇಲ್ ಆಗಿದ್ದಾರೆ, ಕೆಲವೊಂದನ್ನು ಪಾಸ್ ಆಗಿದ್ದಾರೆ, ಹೇಗೆ ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಅವ್ರಿಗೆ ಹೇಗೆ ಸಪೋರ್ಟಿವ್ ಆಗಿರೋದು, ಅವ್ರಿಗೆ ಹೇಗೆ ಇನ್ನೂ ಉತ್ತಮ ಅಂಕ ಗಳಿಸೋದಕ್ಕೆ ಹೇಗೆ ಸಪೋರ್ಟಿವ್ ಆಗಿರೋದು ಅಂತೆಲ್ಲ ಯೋಚನೆ ಮಾಡ್ತಿರ್ತೀರ. ಅವರಿಗೆ ಪಾಸಿಟಿವ್ ಆಗಿ ಹೇಳಿ. ಅವ್ರು 50-60 ಅಂಕ ತೆಗೆದಿದ್ರು ಅಂದರೆ ಅವ್ರಿಗೆ ಹೇಳಿ, ನೀವು ಖಂಡಿತವಾಗ್ಲೂ ನಿನಗೆ 100ಕ್ಕೆ ಒಂದು 80 ಅಂಕ ತೆಗಿಯೋಷ್ಟು ಕೆಪಾಸಿಟಿ ನೀನು ಒಳಗಡೆ ಇದೆ, ಹಾಗೆ ಆಗುತ್ತೆ. ಇಷ್ಟು ತೆಗ್ದಿದೆಯಾ ಅಂದರೆ ನಿನಗೂ ನೆನಪಿನ ಶಕ್ತಿ ಚೆನ್ನಾಗಿದೆ, ನೀನು ಚಿಕ್ಕವಳಿದ್ದಾಗ ಇಷ್ಟು ಚೆನ್ನಾಗಿತ್ತು ನಿನ್ನ ಮೆಮೊರಿ ಪವರ್ ಅಂದರೆ. ಹೀಗೆ ಕೆಲವೊಂದು ಉದಾಹರಣೆಗಳನ್ನು ಕೊಡಿ. ನೀವು ಸಾಕಷ್ಟು ಒಳ್ಳೆತನಗಳು ನಿಮ್ಮ ಮಕ್ಕಳಲ್ಲಿ ಇರುತ್ತೆ, ನಡೆದಿರ್ತವೆ ಘಟನೆಗಳನ್ನು.
ಅವ್ರಿಗೆ ರಿಮೈಂಡ್ ಮಾಡಿ, ಈಗಲೂ ನೀನು ಒಳಗಡೆ ಆ ಶಕ್ತಿ ಇದೆ, ನೀನು ಚೆನ್ನಾಗಿ ಮಾಡ್ತೀಯ ಎಕ್ಸಾಮ್ನ, ನಿನ್ನ ಕೈನಲ್ಲಿ ಆಗುತ್ತೆ, ಇನ್ನೂ ಹೆಚ್ಚಿನದಾಗಿ ಏನಾದರೂ ನೀನು ಕಲಿಬೇಕಾ, ಇನ್ನು ನಮ್ಮ ಕಡೆಯಿಂದ ನಿಂಗೆ ಇನ್ನೂ ಏನು ಮಾಡಬೇಕು ಸಪೋರ್ಟ್ನ ಅಂತ ಕೇಳಿ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ನೀವು ಎಷ್ಟು ಪಾಸಿಟಿವ್ ಆಗಿ ಹೇಳ್ತಿರೋ ಅಷ್ಟು ಅವರು ಕಮ್ಬ್ಯಾಕ್ ಆಗೇ ಆಗ್ತಾರೆ. ಇನ್ನೂ 2 ತಿಂಗಳು ಇದೆ, ಏನಾದರೂ ಒಂದು ಬದಲಾವಣೆ ಅನ್ನೋದು ಆಗೇ ಆಗುತ್ತೆ, ಶತಸಿದ್ಧ ಬಂದೇ ಬರ್ತಾರೆ ಅವರು. ಏನಾದರೂ ಒಂದು ಒಳ್ಳೆ ಅಂಕ ತೆಗಿತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ಪ್ರಯತ್ನ ನಿಮ್ಮಿಂದ ಸಾಧ್ಯ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಮಕ್ಕಳಲ್ಲಿ ಒಳ್ಳೆ ರಿಸಲ್ಟ್ನ ಪಡಿತಾರೆ 10th ಅಥವಾ 2nd ಇಯರ್ನಲ್ಲಿ. ಚಿಂತೆ ಮಾಡಬೇಡಿ, ಪ್ರಯತ್ನಗಳನ್ನು ಮುಂದುವರೆಸಿ. ಅವರಿಗೆ ನೀವೇ ಮೋಟಿವೇಟ್ನ ಮಾಡಬೇಕು. ಅವ್ರಿಗೆ ನೀವೇ ಎಲ್ಲ ಆಗಿರೋದ್ರಿಂದ ನಿಮ್ಮಿಂದ ಇದು ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾ. ಸ್ನೇಹಿತರೆ, ಪ್ರೀತಿ ವಿಷಯದಲ್ಲಿ ನೀವು ಟ್ಯಾರೋಟ್ ಸಂದೇಶನ ಕೇಳ್ತಿದ್ದೀರಿ ಅಂದರೆ ಬಾಬಾರವರು ನಿಮ್ಗೆ ಏನು ಹೇಳ್ತಿದ್ದಾರೆ ಅಂತಂದರೆ, ಮೊದಲನೇದಾಗಿ ನೀವು ನಂಬಿಕೆನ ಕಳ್ಕೊಂಡು ಬಿಟ್ಟಿದ್ದೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆನಾ? ಫಸ್ಟು ನೀವು ನಂಬಿಕೆನ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ಮೇಲೇ ನಿಮಗೆ ನಂಬಿಕೆ ಇಲ್ಲದೆ ಇರೋ ಒಂದು ಪ್ರಸಂಗದಿಂದಾಗಿ ಲಾಸ್ಟ್ ಜನವರಿನಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಆ ಇನ್ಸಿಡೆಂಟಿಂದ ನಿಮಗೆ ತುಂಬ ನೋವಾಗಿದೆ, ನಂಬಿಕೆನ ಕಳ್ಕೊಂಡು ಬಿಟ್ಟಿದ್ದೀರಾ ನೀವು ಅವ್ರ ಮೇಲೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀವು ಅವರಿಗೆ ಒಂದು ಚಾನ್ಸ್ನ ಕೊಟ್ಟರೆ ಖಂಡಿತವಾಗ್ಲೂ ಅವರು ನಿಮ್ಮ ಒಂದು ಪ್ರೀತಿಗೆ ಅರ್ಹರಾಗ್ತಾರೆ. ನೀವು ಚಾನ್ಸ್ನ ಕೊಡ್ತಿಲ್ಲ, ಅದು ಒಂದೇ ಇನ್ಸಿಡೆಂಟ್ನ ಇಟ್ಕೊಂಡು ಅವರನ್ನು ನೀವು ದೂಷಣೆ ಮಾಡೋದು ಅಥವಾ ಅವ್ರಿಗೆ ನೀವು ತಿಟ್ಟೋದು ಬೈಯೋದು ಮಾಡ್ತಾ ಇದ್ದೀರಾ, ಅದನ್ನು ಬಿಟ್ಬಿಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸ್ವಲ್ಪ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನೀವು ಕಮ್ಯುನಿಕೇಟ್ ಮಾಡಿ ತಿಳ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆದಷ್ಟು ಸಂಬಂಧನ ಉಳಿಸ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾಕೆ ಅಂತಂದರೆ ಇಂತಹ ಒಳ್ಳೆ ವ್ಯಕ್ತಿ ಸಿಗೋದಿಲ್ಲ. ಏನೋ ಒಂದು ತಪ್ಪಾಗಿದೆ, ಅವರು ನಿಮ್ಮ ಸಾಕಷ್ಟು ತಪ್ಪುಗಳನ್ನು ಅವರು ನಿಮಗೆ ಕ್ಷಮಿಸಿದ್ದಾರೆ ಅಂತಂದಾಗ ನೀವು ಒಂದು ತಪ್ಪನ್ನು ಕ್ಷಮಿಸಲಿಲ್ಲ ಅಂದರೆ ಹೇಗೆ ಅಂತ ಇಲ್ಲಿ ಕೇಳ್ತಿದ್ದಾರೆ. ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆಯೋ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ ಬೇರೆ ಯಾರಾದರೂ ಮದುವೆ ವಿಷಯಕ್ಕೆ ಈ ಒಂದು ಸಂದೇಶನ ನೋಡ್ತಿದ್ದೀರಿ ಅಂತಂದರೆ ನಿಮ್ಮ ಹಿರಿಯರ ಜೊತೆ ನೀವು ಕಮ್ಯುನಿಕೇಟ್ ಮಾಡಿ ನೀವು ಪ್ರಯತ್ನ ಮಾಡಿದರೆ ನಿಶ್ಚಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅವರು ಒಂದು 1 ರಿಂದ 3 ತಿಂಗಳು ಒಳಗಡೆ, ಈಗ ಫೆಬ್ರವರಿ ಅಂದರೆ ನೆಕ್ಸ್ಟ್ ಜೂನ್ ಜುಲೈ ಅಷ್ಟೊತ್ತಿಗೆ ಫಿಕ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇನ್ನು ಕೆಲವರಿಗೆ ಹೇಳೋದಾದರೆ, ನಿಮಗೆ ಮದುವೆ ಆಗಬೇಕು ಅನ್ನೋದಿರುತ್ತೆ, ನಿಮ್ಮ ತಂದೆ ತಾಯಿಗೆ ಮದುವೆ ಮಾಡಬೇಕು ಅನ್ನೋದಿರುತ್ತೆ. ತಂದೆ ತಾಯಿಗಳು ಬೇಜವಾಬ್ದಾರಿನಲ್ಲಿ ಜಾಸ್ತಿ ಇರ್ತಾರೆ. ಯಾಕೆಂದರೆ ಅವರು ಹಿರಿಯರ ಜೊತೆ ಮಾತಾಡಲ್ಲ, ಸರಿಯಾಗಿ ವಿಚಾರಿಸಲ್ಲ, ಮಾಡಲ್ಲ. ಹೀಗಾಗಿ ಅದು ನಿಮ್ಮ ಮದುವೆ ಅನ್ನೋದು ಮುಂದೂಡ್ತಾನೆ ಇದೆ, ಅದೂ ಕೂಡ ಒಂದು ಕಾರಣ ಆಗಿದೆ. ಆಮೇಲೆ ಇನ್ನು ಪ್ರೀತಿ ವಿಷಯದಲ್ಲಿ ಹುಡುಗ ಅಥವಾ ಹುಡುಗಿ ಆಗಿರಲಿ, ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಇಲ್ಲ. ಮದುವೆ ವಿಷಯ ಅಂತ ಬಂದ ತಕ್ಷಣ ಹಿಂದೆ ಏಟಾಗ್ತಿದ್ದಾರೆ. ಯಾಕೆಂದರೆ ಜಾಬ್ ಪ್ರಾಬ್ಲಮ್ ಇರೋದ್ರಿಂದ ನೀವು ಹಿಂದೆ ಮುಂದೆ ಮಾಡ್ತಿದ್ದೀರಾ. ಇಬ್ಬರು ಒಂದು ಪ್ಲ್ಯಾನಿಂಗ್ ಇಲ್ಲ. ಫಸ್ಟ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಈಗಲೂ ನಾನು ನಿಮಗೆ ಇನ್ನೊಂದು ಚಾನ್ಸ್ನ ಕೊಡ್ತೀನಿ, ನಿಮ್ಮ ಪ್ರೀತಿನ ತ್ಯಾಗನ ಮಾಡೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಕಮ್ಯುನಿಕೇಟ್ ಮಾಡಿಕೊಂಡು ನೀವು ಮುಂದುವರೀರಿ. ನಿಮಗೆ ನನ್ನ ಸಪೋರ್ಟಿಂದ ನಿಮಗೆ ಇನ್ನೂ ಒಂದು 6 ತಿಂಗಳು ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಜಾಬ್ನ ಹುಡುಕೊಳ್ಳಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಜಾಬ್ನ ಹುಡ್ಕೊಂಡು ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾ. ನಿಮ್ಮ ಮಕ್ಕಳಿಗೆ ನೀವು ಎಷ್ಟಾಗುತ್ತೋ ಅಷ್ಟು ಪ್ರೀತಿನ ಕೊಡಿ. ಯಾವ ಟೈಮ್ನಲ್ಲಿ ಸ್ಟ್ರಿಕ್ಟಾಗಿರಬೇಕೋ ಅಷ್ಟು ಸ್ಟ್ರಿಕ್ಟಾಗಿರಿ, ಯಾವ ಟೈಮ್ನಲ್ಲಿ ಬೈಬೇಕೋ ಬೈರಿ. ಒಂದು ಒಳ್ಳೆ ಸಂಸ್ಕಾರನ ಕೊಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಮಕ್ಕಳ ಜೊತೆನೂ ನೀವು ಕಮ್ಯುನಿಕೇಷನ್ ಬಹಳನೇ ಮುಖ್ಯ, ಅದು ಕ್ಲಿಯರ್ ಆಗಿರಲಿ. ಕೆಲವರು ಏನು ಮಾಡಿಬಿಡ್ತೀರ ಅಂದರೆ, ಈಗ ಕಾಲೇಜ್ ಹೋಗ್ತಿದ್ದಾರೆ, 10th ಹೋಗ್ತಿದ್ದಾರೆ ಅಂತಂದಾಗ ನೀವು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಮೊಬೈಲ್ನ ಯೂಸ್ ಮಾಡ್ತಿರ್ತಾರಲ್ವ, ನಾಲೆಡ್ಜ್ನ ಹೇಳಿ, ನಮ್ಮ ಮನೆಯಲ್ಲಿ ಈ ಥರ ಒಪ್ಪೋದಿಲ್ಲ, ಹೀಗೆ ಇರಬೇಕು, ನೀವು ಹೀಗಿರ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮಕ್ಕಳ ಜೊತೆ ಮುಕ್ತವಾಗಿ ಹಂಚ್ಕೊಳ್ಳಿ. ಅವಾಗೇನಾಗುತ್ತೆ, ಅವ್ರಿಗೊಂದು ಇರುತ್ತೆ ರೂಲ್ಸ್. ಓಕೆ, ನಮ್ಮ ಮನೆಯಲ್ಲಿ ಹೀಗಿದೆ ಪರಿಸ್ಥಿತಿ, ನಾವು ಹೀಗೆ ಡೀಸೆಂಟಾಗಿರಬೇಕು ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡು ಅವರು ನೀವು ಹೇಳ್ದಾಗೇ ಜೀವನದಲ್ಲಿ ಅವರು ಬೆಳೀತಾ ಹೋಗ್ತಾರೆ. ಎಜುಕೇಷನ್ ಬಗ್ಗೆ ಸ್ವಲ್ಪ ಜಾಸ್ತಿ ನಾಲೆಡ್ಜ್ನ ನೀಡಿ ನಿಮ್ಮ ಮಕ್ಕಳಿಗೆ. ಎಜುಕೇಷನ್ ಯಾಕೆ ನೀಡಿದೆ, ಜಾಬ್ ಯಾಕೆ ನೀಡಿದೆ ಅನ್ನೋದನ್ನು ನಿಮ್ಮ ಅನುಭವಗಳೇ ಇರುತ್ತೆ ಅಲ್ವಾ, ಅದ್ರ ಬೇಸಿಸ್ ಮೇಲೆ ನೀವು ಮಕ್ಕಳಿಗೆ ತಿಳಿಸ್ಕೊಟ್ರಿ ಅಂದರೆ ಖಂಡಿತವಾಗ್ಲೂ ಅವರು ತಪ್ಪು ದಾರಿಗೆ ಇಳಿಯೋದಕ್ಕೆ ಹೋಗೋದಿಲ್ಲ. ನಿಮ್ಮ ಇಷ್ಟದಂತಲೇ ಬದುಕಿ ಅವ್ರ ಸುಂದರ ಜೀವನನ ಅವ್ರು ಕಟ್ಕೊಳ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಪ್ರೀತಿಯಿಂದ ಇದೆಲ್ಲ ಸಾಧ್ಯ ಇದೆ. ಹಾಗಾಗಿ ಈ ಪ್ರೀತಿ ಮತ್ತು ಸಂಬಂಧದ ವಿಷಯದಲ್ಲಿ ಪ್ರೀತಿನ ಕೊಟ್ಟು ಪ್ರೀತಿನ ಪಡೀರಿ ಅಂತ ಬಾಬಾ ಈ ಮೂಲಕ ಹೇಳ್ತಿದ್ದಾರೆ. ಮೇಜರ್ಲಿ ಇಲ್ಲಿ ಏನಂದರೆ ಕಮ್ಯುನಿಕೇಷನ್. ನೀವು ಎಷ್ಟು ಜಾಣ್ಮೆಯಿಂದ ಮಾತಾಡ್ತೀರೋ, ಎಷ್ಟು ಕ್ಲಿಯರಾಗಿ ಮಾತಾಡ್ತೀರೋ ಅಷ್ಟು ನಿಮಗೆ ಲಾಭ ಅಂತಲೇ ಹೇಳ್ಬಹುದು. ಬಿಸ್ನೆಸ್ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ, ಯಾವುದೇ ವಿಷಯದಲ್ಲಿ ಆಗಿರಲಿ. ಈಗ ಆಸ್ಪತ್ರೆಗೆ ಹೋಗಿರ್ತೀರ, ಮನಸ್ಸಲ್ಲೇ ಎಲ್ಲನೂ ಇಟ್ಕೊಂಡು ಕೂತ್ಕೊಂಡು ಬಿಟ್ಟಿರ್ತೀರ. ಅರ್ಧಂಬರ್ಧ ಹೇಳಿ ಅರ್ಧಂಬರ್ಧ ಮಾತ್ರ ಅವ್ರು ನೀವು ಏನು ಹೇಳಿರ್ತೀರ ಅದ್ರ ಬೇಸಿಸ್ ಮೇಲೆ ಮಾತ್ರ ಕೊಟ್ಟು ಕಳಿಸ್ಬಿಡ್ತಾರೆ, ಹೀಲ್ ಆಗೋದಿಲ್ಲ. ಯಾವಾಗಲೇ ಆಗಲಿ, ಒಂದು ಏನೇ ಇರಲಿ, ಡಾಕ್ಟ್ರ್ ಎದುರಿಗೆ ಕೆಲವೊಂದು ಜಾಗಗಳಲ್ಲಿ ಮುಚ್ಚುಮರೆ ಅನ್ನೋದು ಇರಬಾರ್ದು. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಮುಚ್ಚುಮರೆ ಅನ್ನೋದು ಬಹಳನೇ ಮುಖ್ಯ ಆಗಿರುತ್ತೆ. ಅವು ಯೋಚನೆ ಮಾಡಿ ಸರಿಯಾದ ರೀತಿಯಲ್ಲಿದ್ದರೆ ಮಾತ್ರ
ಆ ಮುಚ್ಚುಮರೆ ಒಳ್ಳೆಯದು, ಇಲ್ಲ ಅಂದರೆ ಇಲ್ಲ. ಓಕೆನಾ? ಎಷ್ಟಾಗುತ್ತೋ ಅಷ್ಟು ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ದುಡ್ಕೋದಕ್ಕೂ ಹೋಗಬೇಡಿ, ಅಥವಾ ಹಾಗಂತೇಳಿ ಗುಟ್ಟನ್ನ ಎಲ್ರಿಗೂ ರಟ್ಟು ಮಾಡೋದಕ್ಕೂ ಹೋಗಬೇಡಿ. ಸಮಯ ಸಂದರ್ಭಗಳನ್ನು ನೋಡಿಕೊಂಡು ಕಮ್ಯುನಿಕೇಟ್ ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಹೊಸ ಜನರನ್ನು ಭೇಟಿ ಆಗ್ತೀರಾ. ಆಮೇಲೆ ನಿಮ್ಮ ಪ್ರೀತಿ ಪಾತ್ರರು ಬಹಳ ದೂರದಲ್ಲಿದ್ದಾರೆ, ಅಂಥವರು ಸಹಿತ ನೀವು ಭೇಟಿಯಾಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ತಿಂಗಳು ಸಿಗ್ತಾರೆ, ನೀವು ಖಂಡಿತವಾಗ್ಲೂ ಮೀಟ್ ಆಗ್ತೀರಾ, ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತೀರಾ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ. ಆಮೇಲೆ ಅವ್ರ ಜೊತೆ ನೀವು ಪ್ರೀತಿಯಿಂದ ಮಾತಾಡಿ, ಇದರಿಂದ ನಿಮಗೆ ಲಾಭ ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಈ ಒಂದು ನೀವು ಕಮ್ಯುನಿಕೇಷನ್ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಅಥವಾ ಬಿಸ್ನೆಸ್ ಕೆಲಸ ಅಥವಾ ವ್ಯವಹಾರ ಏನೇ ಆಗಿರಲಿ, ಅವ್ರ ಜೊತೆ ನೀವು ಒಂದು ಒಳ್ಳೆ ಸಂಭಾಷಣೆ ನೀವು ಮಾಡಿದ್ರೆ, ಅವ್ರಿಗೆ ನೀವು ಇಂಪ್ರೆಸ್ ಮಾಡಿಬಿಟ್ರಿ ಅಂದರೆ ಖಂಡಿತವಾಗ್ಲೂ ನಿಮ್ಮ ಲಕ್ಕೆ ಬದಲಾಗುತ್ತೆ ಈ ತಿಂಗಳು ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಆರೋಗ್ಯದ ವಿಷಯವಾಗಿ ಬಾಬಾರವರು ಏನು ಹೇಳ್ತಿದ್ದಾರೆ ಅಂತಂದರೆ, ಇಂಪ್ರೂವಿಂಗ್ ಹೆಲ್ತ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆನಾ? ಈ ಇಂಪ್ರೂವಿಂಗ್ ಹೆಲ್ತ್ ವಿಷಯದಲ್ಲಿ ಏನೆಲ್ಲ ಬದಲಾವಣೆಗಳಿದ್ದಾವೆ ಅಂತಂದರೆ, ತುಂಬ ಜನರಿಗೆ ಯಾರಿಗೂ ಈ ಜನ್ಮದಲ್ಲಿ ನಾನು ಕೆಟ್ಟದ್ದೇ ಮಾಡಿಲ್ಲ, ಆದರೂ ನನಗೆ ಯಾಕೆ ಈ ಥರ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಿದ್ದಾವೆ. ಹಾರ್ಟಿನ ಸಮಸ್ಯೆ ಇರುತ್ತೆ, ಕೆಲವರಿಗೆ ಲಿವರಿಂದು, ಲಂಗ್ಸಿಂದು, ಅಥವಾ ಗರ್ಭಕೋಶದ್ದು, ಬೆನ್ನಿಂದು. ಚೆನ್ನಾಗಿರ್ತಾನೆ ನೋವು, ನಿಮಗೆ ಕಷ್ಟಗಳು, ಆರೋಗ್ಯದಲ್ಲಿ ಎಷ್ಟು ತ್ರಾಸು ನೋವು ಅಂತಂದರೆ ಏನಕ್ಕೆ ಈ ಥರ ಆಗ್ತಿದೆ ಅನ್ನೋದೇ ನಿಮಗೆ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಫಸ್ಟ್ ಏನಂದರೆ, ನೀವು ಕ್ಷಮಿಸ್ಬಿಡಿ. ಕ್ಷಮೆ ಇಟ್ಕೊಂಡಿಲ್ಲಂಗೆ ಯಾರನ್ನಾದ್ರೂ ನೀವು ದ್ವೇಷ ಮಾಡ್ತಿದ್ದೀರಿ ಅಂದರೆ ಅದೇ ದೊಡ್ಡ ಬ್ಲಾಕೇಜಸ್ಸು. ಅವ್ರ ಬಗ್ಗೆನೇ ಯೋಚನೆ ಮಾಡೋದು, ಚಿಂತೆ ಮಾಡೋದು, ಕೊರಗೋದು, ಅಥವಾ ಪೂರ್ವ ಜನ್ಮದ ಬ್ಯಾಗೇಜಸ್ಗಳಿರ್ತವೆ, ಅವು ಎಲ್ಲ ಹೋಗಬೇಕು, ಅವೆಲ್ಲ ತೊಲಗಬೇಕು ಅಂತಂದರೆ ನೀವು ಮಾಡಬೇಕಾದ್ರೆ ನಾಮ ಜಪ ಮಾಡಬೇಕು. ನಾಮ ಜಪ ಮಾಡಿ. ನಿಮ್ಮ ಮನಸ್ಸು ಸಾಕಷ್ಟು ಬಾರಿ ಹೇಳಿದೆ, ಏನಕ್ಕೆ ನೀನು ದ್ವೇಷ ಮಾಡ್ತಿದ್ದೀಯ, ಬಿಟ್ಬಿಡು. ಈಗ ಅವ್ರು ಸತ್ತೋಗ್ಬಿಟ್ಟಿದ್ದಾರೆ, ಅವ್ರ ಭೂಮಿ ಮೇಲೆ ಇಲ್ಲ, ಆದ್ರೂ ನನಗಿದ್ದ ಹಿಂಗೆ ಮಾಡಿಬಿಟ್ರಲ್ಲ, ಹಾಗೆ ಮಾಡಿಬಿಟ್ರಲ್ಲ, ಈಗ ನನ್ನ ಜೀವನನ ಹಾಳು ಮಾಡೋಗ್ಬಿಟ್ರಲ್ಲ ಅಂತೇಳಿ ನೀವು ಅವ್ರನ್ನ ಅಷ್ಟು ದ್ವೇಷ ಮಾಡ್ತಿದ್ದೀರ ಇಲ್ಲದೆ ಇರೋರ ಬಗ್ಗೆ. ನಿಮ್ಮ ಎದುರಾಳಿನೇ ನಿಮ್ಮ ಎದುರಿಗೆ ಇಲ್ಲದೆ ಇದ್ದಾಗ ಅಷ್ಟೊಂದು ನೀವು ಅವರನ್ನು ದ್ವೇಷ ಮಾಡೋದ್ರಲ್ಲಿ ಅರ್ಥ ಇದೆಯಾ? ಈಗಿನ ನಿಮ್ಮ ಜೀವನ ಏನಕ್ಕೆ ನೀವು ಹಾಳು ಮಾಡ್ಕೋತಿದ್ದೀರಾ? ನಿಮ್ಮ ಆರೋಗ್ಯ ಹಾಳಾಗ್ತಿದೆ ಅದರಿಂದ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈಗ ಅವ್ರು ಇದ್ದಾರೆ, ಆ ವ್ಯಕ್ತಿ ಇದ್ದಾರೆ, ಅವ್ರಿಗೆ ನೀವು ನೋವು, ಅವ್ರಿಗೆ ನೀವೇನಾದರೂ ಅನ್ನೋದ್ರಿಂದ ಮಾಡೋದ್ರಿಂದ ಅವ್ರಿಗೇನಾದರೂ ತಟ್ಟುತ್ತೆ ಅಂತಲೇ ಇಟ್ಕೊಳ್ಳೋಣ, ಕರ್ಮಫಲ. ಈಗ ನಿಮ್ಮೆದುರಿಗೆ ಅವರು ಸಾಕಷ್ಟು ಅನುಭವಿಸಿ ಹೋಗಿದ್ದಾರೆ, ಆದರೂ ನೀವು ಅವರನ್ನು ಕ್ಷಮಿಸೋದಕ್ಕೆ ರೆಡಿ ಇಲ್ವಲ್ಲ. ನಿಮ್ಮ ಹೆಲ್ತ್ ಹೇಗೆ ಇಂಪ್ರೂವ್ ಆಗಬೇಕಿಲ್ಲಿ? ನಿಮ್ಮ ಹೆಲ್ತ್ ಇಂಪ್ರೂವ್ ಆಗಬೇಕಂದ್ರೆ ಫಸ್ಟ್ ಅವ್ರನ್ನ ಕ್ಷಮಿಸ್ಬಿಡಿ. ಈಗ ನೀವು ಬದುಕಿದ್ದೀರಿ ಅಂತಂದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾ. ಓಕೆನಾ? ಈಗ ನೀವು ನಿಮ್ಮ ಜೀವನನ ಸುಖವಾಗಿ ನೀವು ಬಾಳ್ವೆ ಮಾಡಬಹುದಲ್ವಾ? ಯಾಕಾಗೋದಿಲ್ಲ? ಈಗಲೂ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಯಿಸ್ಕೋಬಹುದು. ಒಂದು ಬುಕ್ ಇದೆ, ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಅಂತ ಇದೆ, ಯು ಕ್ಯಾನ್ ಹೀಲ್ ಯುವರ್ ಬಾಡಿ ಅಂತ ಇದೆ. ಆ ಬುಕ್ನ ನೀವು ಓದಿ, ಅದ್ರ ಒಳಗಡೆ 60 ವರ್ಷ ಆದಮೇಲೆ ಅವ್ರ ಜೀವನನ ಎಷ್ಟು ಅದ್ಭುತವಾಗಿ ಮಾರ್ಪಾಟು ಮಾಡಿಕೊಂಡು ಬದುಕ್ತಾರೆ. ಅವ್ರ ಆರೋಗ್ಯನ ಸುಧಾರಿಸ್ಕೊಳ್ತಾರೆ, ಅವ್ರು ಇಷ್ಟದ ಬದುಕನ್ನು ಬದುಕ್ತಾರೆ. ಅವರು ಬದುಕಿ 100 ವರ್ಷಕ್ಕೆ ಹೀಗೆ ಸಾಯ್ತಾರೆ. ಅವರು 40 ವರ್ಷ ಅವರು ಅದ್ಭುತ ಜೀವನನ ಬಾಳ್ತಾರೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಬುಕ್ ಅದು. ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ಓದ್ರಿ. ಇಲ್ಲಾಂದರೆ ಬಾಬಾರವರ ಆತ್ಮಜ್ಞಾನ ತತ್ವ ಬುಕ್ ಓದಿ. ಬಾಬಾ ಎಷ್ಟು ಅದ್ಭುತವಾಗಿ ಸರಳವಾಗಿ ಜೀವನನ ಮಾಡಿದ್ದಾರೆ ಅಂತಂದರೆ, ಆ ಸಚ್ಚರಿತೆಯಲ್ಲಿರೋ ನಿಗೂಢತೆನ ಆತ್ಮಜ್ಞಾನ ತತ್ವದಲ್ಲಿ ಅದ್ಭುತವಾಗಿ ವಿವರಿಸಿದ್ದಾರೆ. ಆ ಬುಕ್ನ ತಗೊಂಡು ಓದಿ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಏನು ಅಸಡ್ಡೆ ಮಾಡ್ತಿದ್ದೀರಲ್ಲ, ಈಗ ಇರೋದ್ರಲ್ಲಿ ಖುಷಿಯಾಗಿಲ್ಲ, ನೀವು ಇರೋದ್ರಲ್ಲಿ ಖುಷಿನ ಪಡಿ. ಅದೆಲ್ಲ ತಾನೇ ಆರೋಗ್ಯ ಸರಿ ಹೋಗ್ತಾ ಬರುತ್ತೆ. ಕೈಕಾಲು ನೋವು, ಸುಸ್ತು, ಬೆನ್ನುಹುರಿ, ಅದು ಇದು ನೀವು ಎಷ್ಟೇ ಆಸ್ಪತ್ರೆಗೆ ತೋರಿಸಿರೋ ಬದಲಾವಣೆ ಆಗ್ತಿಲ್ಲ ಅಂದರೆ ನೀವು ಆಂತರಿಕವಾಗಿ ಬದಲಾವಣೆ ಆಗೋದು ಬಹಳನೇ ಮುಖ್ಯ. ನಿಮ್ಮ ಮನಸ್ಸು ಇಂಟ್ಯೂಷನ್ ಅಂತಂದರೆ ನಿಮ್ಮ ಮನಸ್ಸು ಅಥವಾ ನಿಮ್ಮ ಒಳಗಿನ ಧ್ವನಿ ಕೂಗಿ ಹೇಳ್ತಿರುತ್ತೆ, ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ, ಅದನ್ನು ತಿನ್ನಬೇಡ, ಹಾಗೆ ಹೀಗೆ ಅಂತ 108 ಸಲ ಹೇಳ್ತಿದೆ. ಅದನ್ನು ನೀವು ಇಗ್ನೋರ್ ಮಾಡಿಬಿಡ್ತೀರಾ. ಅದನ್ನು ಬಿಡೋದು, ನಿಮಗೆ ಇಷ್ಟ ಬಂದಂಗೆ ನೀವು ಬದುಕೋದು, ಇಷ್ಟ ಬಂದಂಗೆ ತಿನ್ನೋದು, ಯಾರ ಮಾತನ್ನು ಕೇಳೋದಿಲ್ಲ. ಅಟ್ಲೀಸ್ಟ್ ನಿಮ್ಮ ಮನಸ್ಸಿನ ಮಾತಾದರೂ ಕೇಳ್ರಿ, ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ. ಅದರಿಂದ ನಿಮ್ಮ ಜೀವನ ಅದ್ಭುತ ಆಗುತ್ತೆ, ಬದಲಾವಣೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆ ಬದಲಾವಣೆಯಿಂದ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇನ್ನೂ ನಿಮ್ಗೆ ಅದು ಯಾವುದ್ರ ಮೇಲೂ ನಂಬಿಕೆ ಇಲ್ವಾ? ಅಟ್ಲೀಸ್ಟ್ ನೀವು ದೇವರನ್ನು ಬಿಲೀವ್ ಮಾಡಿ, ನೀವು ನಂಬಿರೋ ಬಾಬಾರವರನ್ನು, ನೀವು ನಂಬಿರೋ ದೈವನ ಬಿಲೀವ್ ಮಾಡಿ. ಖಂಡಿತವಾಗ್ಲೂ ಅವರು ನಿಮ್ಮ ಆರೋಗ್ಯನ ಸುಧಾರಿಸ್ತಾರೆ, ನಿಮಗೆ ಆರೋಗ್ಯ ಭಾಗ್ಯನ ಖಂಡಿತವಾಗ್ಲೂ ನೀಡ್ತಾರೆ. ಈ ತಿಂಗಳಲ್ಲಿ ನೀವು ಮಾಡಬೇಕಾಗಿರೋದು ನಾಮ ಜಪ, ಸೆಲ್ಫ್ ಲವ್ನ ಮಾಡಿ ಡಿಫೆನ್ಸ್ನ ಬಿಟ್ಬಿಡಿ. ಇದರಿಂದ ಲಾಭ ಇಲ್ಲ. ನಿಮ್ಮನ್ನು ನೀವು ಇಷ್ಟಪಡಿ, ನಿಮಗೋಸ್ಕರ ನೀವು ಬದುಕಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ತುಂಬ ಜನರಿಗೆ ಕೆಲವು ಸಹಾಯ, ಸಹಕಾರ, ಇನ್ಫ್ಲೂಯೆನ್ಸ್ ಬೇಕಾಗಿತ್ತು, ಸಿಗ್ತಾ ಇರಲಿಲ್ಲ. ಬಟ್ ಇವಾಗ ಬಾಬಾರವರು
ಖಂಡಿತವಾಗ್ಲೂ ನಿಮಗೆ ಬೇಕಾಗಿರೋ ಇನ್ಫ್ಲೂಯೆನ್ಸ್ ನಿಮಗೆ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹೊಲದ ವಿಷಯವಾಗೋ ಅಥವಾ ಹಣಕಾಸಿನ ವಿಷಯವಾಗಿ, ಮಕ್ಕಳ ಎಜುಕೇಷನ್ ವಿಷಯವಾಗಿ ನಿಮ್ಗೆ ಕೆಲವೊಂದು ಇನ್ಫ್ಲೂಯೆನ್ಸ್ ಬೇಕಿತ್ತು, ಅದಕ್ಕೆ ಬಹಳನೇ ಪ್ರಯತ್ನ ಮಾಡ್ತಾ ಇದ್ರಿ. ಖಂಡಿತವಾಗ್ಲೂ ನಿಮಗೆ ಜನರ ಸಹಕಾರ ಸಿಗುತ್ತೆ. ಲಾಸ್ಟ್ ಟೈಮು ನೀವು ಎಷ್ಟು ಎಫರ್ಟ್ ಹಾಕಿದ್ರಲ್ಲ ಅದಕ್ಕೆ ತಕ್ಕನಾದ ಫಲ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸ್ವತಃ ಬಾಬಾರವರೇ ಅವರನ್ನು ನಿಮಗೆ ಕಳಿಸ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆನಾ. ಸಾಕಷ್ಟು ಜನರ ಪರಿಸ್ಥಿತಿ ಏನು ಹೊಸ ವರ್ಷದಿಂದ ಬದಲಾವಣೆ ಆಗುತ್ತೆ ಅಂತೇಳಿ ಚಿಂತೆ ಮಾಡ್ತಿದ್ರಿ. ಜನವರಿಯಿಂದ ಸಣ್ಣದಾಗಿ ಬದಲಾವಣೆ ಪ್ರಾರಂಭ ಆಗಿದೆ. ಖಂಡಿತವಾಗ್ಲೂ ಈಗ ಅದು ಮುಂದುವರಿತಿದೆ. ಇನ್ನೂ ಹೀಗೆ ಹೆಜ್ಜೆ ಹೆಜ್ಜೆ ಆಗಿ ನಿಮ್ಮ ಪರಿಸ್ಥಿತಿ ಸುಧಾರಿಸ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮಗೆ ಜನರ ಸಹಕಾರ, ಪ್ರೋತ್ಸಾಹ ಯಾಕೆಂದರೆ ಬೇಕೇ ಬೇಕು ಅನ್ನೋದಿತ್ತು ನಿಮಗೆ. ಅವರನ್ನು ಎದುರಾಕೊಂಡು ಬದುಕೋ ಪರಿಸ್ಥಿತಿನಲ್ಲಿ ಯಾರಿಗೂ ಆಗೋದಿಲ್ಲ. ನೆರೆಹೊರೆಯವರು ಬೇಕು, ಸಂಬಂಧಗಳು ಬೇಕು, ಎಲ್ಲರೂ ಇದ್ದು ಇಲ್ಲದೆ ಇರೋ ಥರ ನೀವು ಬದುಕ್ತಿದ್ರಿ. ಖಂಡಿತವಾಗ್ಲೂ ಅವ್ರಿಗೆ ಇವಾಗ ನಿಮ್ಮ ಫೀಲಿಂಗ್ಸ್ ಅರ್ಥ ಆಗಿದೆ. ಅವರು ನಿಮಗೆ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಕೇಳ್ರಿ. ಕೆಲವರಿಗೆ ಸಿಕ್ಕಿಲ್ಲ, ಆದರೆ ಈಗ ಸಿಗುತ್ತಾ, ಈಗ ಪ್ರಯತ್ನ ಮಾಡಿಬಿಟ್ರೆ ಸಿಗುತ್ತಾ? ಖಂಡಿತವಾಗ್ಲೂ ಈ ಸಲ ಬಾಬಾರವರೇ ಹೇಳ್ತಿದ್ದಾರೆ ತಾನೇ, ಸಿಗುತ್ತೆ ಅಂತ ಹೇಳಿದ್ರೂ ಸಿಗಲೇಬೇಕು, ಸಿಗುತ್ತೆ. ನಿಮ್ಮ ಪರಿಸ್ಥಿತಿ ಸುಧಾರಿಸುತ್ತೆ. ಆ ಒಂದು ಸಿಚುವೇಶನ್ನಿಂದ ಹೊರಗೆ ಬನ್ನಿ. ಅದು ಏನೇ ಘಟನೆ ನಡೆದಿದ್ರೂ ಅದರಿಂದ ನೀವು ಹೊರಗೆ ಬಂದು ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಎಲ್ಲವೂ ಸರಿ ಆಗುತ್ತೆ. ನೀವೇ ಎಲ್ರಿಗೂ ಧೈರ್ಯ ನೀಡಬೇಕಾಗಿರೋರು ನೀವೇ ಕುಗ್ಗಿ ಕುತ್ಕೊಂಡ್ಬಿಟ್ರೆ ಹೇಗೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀವು ಒಬ್ಬರು ಎದ್ದು ನಿಂತ್ಕೊಂಡ್ರೆ ಇಡೀ ಮನೆಗೆ ಮೇನ್ ಪಿಲ್ಲರ್ ಥರ ನೀವು ಆಗಿರೋದ್ರಿಂದ ಎಲ್ಲನೂ ಪರಿಸ್ಥಿತಿ ತಾನೇ ಸುಧಾರಿಸ್ತಾ ಹೋಗುತ್ತೆ, ಎಲ್ಲವೂ ಸರಿಯಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಕೆಲವೊಂದು ಪ್ರಶ್ನೆಗಳಿಗೆ ಬಾಬಾರವರ ಪ್ರಶ್ನಾವಳಿ ಬುಕ್ಕಿನ ಮೂಲಕ ನೋಡೋಣ ಏನಿದೆ ಉತ್ತರಗಳು ಅಂತ. ಸ್ನೇಹಿತರೆ, ಸಾಯಿಬಾಬಾ ಪ್ರಶ್ನಾವಳಿ ಉತ್ತರದ ಮೂಲಕ ಏನಿದೆ ಅಂತ ನೋಡೋಣ. ನೀವು 1 ರಿಂದ 7 ನಂಬರ್ಗಳಿರುತ್ತೆ. ಆ ನಂಬರ್ಗಳಲ್ಲಿ ನಿಮಗೆ ಯಾವ ನಂಬರ್ಗಳು ಇಷ್ಟ ಆಗುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಈಗ ಉದಾಹರಣೆಗೆ ಹೇಳೋದಾದರೆ ಕೆಲವರಿಗೆ 5 ನಂಬರ್ ಇಷ್ಟ ಇರುತ್ತೆ, ಕೆಲವರಿಗೆ 6ನೇ ನಂಬರು, ಕೆಲವರಿಗೆ 7ನೇ ನಂಬರು. ಹೀಗೆ ನಿಮಗೆ ಯಾವುದಾದ್ರೂ ಒಂದು ನಂಬರು ಏನು ಇಷ್ಟ ಇರುತ್ತೋ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ನಾನಿಲ್ಲಿ 1ನೇ ನಂಬರಿಗೆ ಏನು ಉತ್ತರ ಬಂದಿದೆ, 2ನೇ ನಂಬರಿಗೆ ಹೀಗೆ ಏನು ಉತ್ತರಗಳು ಬಂದಿದ್ದಾವೋ ಅದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ 1ನೇ ನಂಬರ್ನ ಆಯ್ಕೆ ಮಾಡ್ಕೊಂಡಿರೋರಿಗೆ ಉತ್ತರ: ಚಮತ್ಕಾರದ ವಿನಃ ನಮಸ್ಕಾರ ನೀವು ಮಾಡದಿದ್ದರೂ ರಾಮಪ್ರಭುವಿನ ಮೇಲೆ ವಿಶ್ವಾಸವಿಟ್ಟು ಶ್ರದ್ಧೆಯುಳ್ಳವರಾಗಿರಿ, ಸಂತರ ದರ್ಶನವಾಗುತ್ತದೆ, ಯಶಸ್ಸು ಸಿಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. 2ನೇ ನಂಬರನ್ನ ಆಯ್ಕೆ ಮಾಡಿಕೊಂಡಿರುವವರಿಗೆ ಆಶ್ಚರ್ಯಚಕಿತ ಘಟನೆ ನಡೆಯುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ, ರೋಗ ದೂರವಾಗುತ್ತದೆ, ಭೂಮಿಯ ಕೆಲಸ ಪೂರ್ಣವಾಗುತ್ತದೆ, ಯಶಸ್ಸು ಸಿಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. 3ನೇ ನಂಬರ್ನ ಆಯ್ಕೆ ಮಾಡಿಕೊಂಡಿರುವವರಿಗೆ ಕನಸಿನಲ್ಲಿ ಇಷ್ಟ ದೇವರ ದರ್ಶನವಾಗುತ್ತದೆ, ಸೂಚನೆ ದೊರೆಯುತ್ತದೆ, ಭೇದ ಭಾವ ಇಲ್ಲದ ಜನರಿಂದ ಕೂಡಲೇ ನಿಮ್ಮ ಕಾರ್ಯ ಪೂರ್ಣವಾಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. 4ನೇ ನಂಬರನ್ನ ಆಯ್ಕೆ ಮಾಡಿದವರಿಗೆ ಶ್ರೀ ಸಾಯಿ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಚಮತ್ಕಾರ ನಡೆಯುತ್ತದೆ, ನಿಮಗೆ ಫಲ ದೊರೆಯುವ ಅವಕಾಶ ಇದೆ. ಒಂದು ವೇಳೆ ಹೀಗೆ ಆದರೆ ನೀವು ಭಾಗ್ಯವಂತರು ಎಂದು ತಿಳಿದುಕೊಂಡು ಶ್ರೀ ಸಾಯಿನಾಥರ ಶರಣು ಹೋಗಿ, ಯಶಸ್ಸು ಸಿಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. 5ನೇ ನಂಬರನ್ನ ಆಯ್ಕೆ ಮಾಡಿದವರಿಗೆ ಅಮಾವಾಸ್ಯ ನಂತರ ಕೆಲಸ ಆಗುತ್ತದೆ, ಯಾತ್ರೆ ಆಗುತ್ತದೆ, ಕೆಲಸ ಪೂರ್ಣವಾಗಲು 4 ದಿನ ಹತ್ತುತ್ತದೆ, ಚಿಂತೆ ಮಾಡಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. 6ನೇ ನಂಬರನ್ನ ಆಯ್ಕೆ ಮಾಡಿದವರಿಗೆ ಕಪ್ಪು ಬಣ್ಣದ ನಾಯಿಗೆ ಅನ್ನ ಕೊಡುವುದರಿಂದ ಕೂಡಲೇ ನಿಮ್ಮ ಕೆಲಸ ಪೂರ್ಣವಾಗುತ್ತದೆ, ನೆನಪಿನ ಸಲುವಾಗಿ ಸಿಂಪಿಗನ ಭೇಟಿ ಆಗುತ್ತದೆ, ರೋಗದಿಂದ ಮುಕ್ತಿ ಪಡೆಯುವರಿ. 7ನೇ ನಂಬರನ್ನ ಆಯ್ಕೆ ಮಾಡಿದವರಿಗೆ ಅನೇಕ ಕೆಲಸಗಳು ಮಾಡುವುದರಿಂದ ಸಮಯ ಸಿಗುವುದಿಲ್ಲ, ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಕೊಡಿ, ಹೇಗಾದರೂ ಸಮಯ ತೆಗೆದು ಶ್ರೀ ಸಾಯಿ ಸ್ಮರಣೆ ಮಾಡಿ, ಇದರಿಂದ ಸಫಲತೆಯನ್ನು ಸಾಧಿಸುವಿರಿ. ಹಾಸಿಗೆ ಹಿಡಿದ ವ್ಯಕ್ತಿ ಚೆನ್ನಾಗಿ ಆಗುತ್ತಾನೆ, ಆರೋಗ್ಯ ಭಾಗ್ಯ ದೊರೆಯುತ್ತದೆ. ಸ್ನೇಹಿತರೆ, ಇದಾಗಿತ್ತು ಫೆಬ್ರವರಿ ತಿಂಗಳಿನ ಟ್ಯಾರೋಟ್ ಸಂದೇಶ. ಈ ಸಂದೇಶವನ್ನು ನೀವು ಪಡೆಯಲು ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ಯಾರಿಗಾದರೂ ಪರ್ಸನಲ್ ಟ್ಯಾರೋಟ್ ರೀಡಿಂಗ್ ಬೇಕಿತ್ತು ಎಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ತಗೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಓಂ ಸಾಯಿರಾಮ್.